ಎಪಿಸೋಡ್ 33 ಸಮಥಿಂಗ್ ಸ್ಪೆಷಲ್. ಕವಿತಾ ಹೀನಾನ ಗುರಾಯಿಸಿ ನೋಡ್ತಿದ್ಲು. ಕವಿತಾ ನೋಡ್ತಾ ಇರೋದನ್ನ ಹೀನಾ ಗಮನಿಸ್ಲಿಲ್ಲ. ಆಗ ಕವಿತಾ, ಅಕ್ಕ, ಯಾಕೆ ನೀನು ಡಾಕ್ಟರ್ಗೆ ನಂಬರ್ ಕೊಟ್ಟಿದ್ದು ಅಂತ ಕೇಳಿದ್ಲು. ಅದಕ್ಕೆ ಕವಿತಾ, ನೀನು ಇಷ್ಟೇನು ಅರ್ಥ ಮಾಡ್ಕೊಂಡಿರೋದು? ಆ ಡಾಕ್ಟರ್ ಕಾಮನ್ ಡಾಕ್ಟರ್ ಅನ್ಸತ್ತಾ? ನಿನ್ನ ಜೊತೆ ಈ ಥರ ಪ್ರೊಫೆಷ್ನಲ್ ಡಾಕ್ಟರ್ಸ್ ಅಷ್ಟು ಚೆನ್ನಾಗಿ ಆಪ್ರೇಷನ್ ಮಾಡ್ತಾರಾ ಅಂತ ಕೇಳಿದ್ಲು. ಆಗ ಕವಿತಾ ಆ ಡಾಕ್ಟರ್ ಮಾಡಿದ ಆಪ್ರೇಷನ್ ರಿವೈಂಡ್ ಮಾಡಿಕೊಂಡು, ಕವಿತಾ, ಹೌದು ಅಕ್ಕ, ನೀನು ಹೇಳಿದ ನಿಜ ಅಂತ ಹೇಳಿದ್ಲು. ಅವ್ರ ಕಾರ್ HVA ಹೋಟೆಲ್ ಹತ್ರ ಬಂದು ನಿಂತ್ಕೊಳ್ತು. ಅವರು ಅಪ್ಪ ಅಮ್ಮಗೆ ರೂಮ್ ಬುಕ್ ಆಗೈತಾ ಅಂತ ಕೇಳಿದ್ಲು ಹೀನಾ. ಆಗ ಕವಿತಾ, ಅವ್ರು ಸಂಜೆ ಬಂದು ಆಗಲೇ ಬುಕ್ ಮಾಡ್ಕೊಂಡಿದ್ದಾರೆ, ನಮಗೆ ಬುಕ್ ಮಾಡ್ಕೋಬೇಕು ಅಂತ ಹೇಳಿದ್ಲು. ಹೀನಾ ಸರಿ ಅಂತ ಹೇಳಿ ರಿಸೆಪ್ಷನಿಸ್ಟ್ ಹತ್ರ ಬಂದು VIP ರೂಮ್ ಬೇಕು ಅಂತ ಕೇಳಿದ್ಲು. ಆಗ ಮೇಡಮ್, 2 VIP ರೂಮ್ ಇರೋದು, ಒಂದು ರೂಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಬಿಡಿ, ಇನ್ನೊಂದು ಓನರ್ ರೂಮ್ ಅವ್ರಿಗೆ ಯಾವಾಗಾದರೂ ಇಲ್ಲಿಗೆ ಬರಬೇಕು ಅಂದರೆ ಬರ್ತಾರೆ, ಅದನ್ನು ಕೊಡೋದಕ್ಕಾಗೋದಿಲ್ಲ, ಬೇರೆ ರೂಮ್ಗಳೆಲ್ಲ ಫುಲ್ ಇದೆ ಮೇಡಮ್ ಅಂತ ಹೇಳಿದ್ರು. ಆಗ ಹೀನಾ, ಹೌದಾ, ಇಟ್ಸ್ ಓಕೆ, 1 ರೂಮ್ ಕೊಡಿ ಅಂತ ಹೇಳಿದ್ಲು. ಆಗ ಅವ್ರಿಗೆ ರೂಮ್ ಕಾರ್ಡ್ ಕೊಟ್ಟರು. 15th ಫ್ಲೋರಲ್ಲಿ 309 ರೂಮ್ ನಂಬರ್ ಅಂತ ಹೇಳಿ ಕಾರ್ಡ್ ಕೊಟ್ಟಳು. ಹೀನಾ, ಓಕೆ ಥ್ಯಾಂಕ್ ಯು ಅಂತ ಹೇಳಿ ಕಾರ್ಡ್ ತಗೊಂಡು ಕವಿತಾ ಅಪ್ಪ ಅಮ್ಮ ಯಾವ ರೂಮಲ್ಲಿದ್ದಾರೆ ಅಂತ ಕೇಳಿದ್ಲು. 10th ಫ್ಲೋರ್ 209 ರೂಮಲ್ಲಿದ್ದಾರೆ. ಆಗ ಹೀನಾ, ನಡಿ ಹೋಗೋಣ ಅಂತ ಹೇಳಿದ್ಲು. ಅಕ್ಕ, ಮೊದಲು ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ ಹೇಳಿದ್ಲು. ಕವಿತಾ ರೂಮ್ಗೆ ಹೋಗಿ ಮೊದಲು ಸ್ನಾನ ಮಾಡಿಕೊಂಡ್ಳು. ನಂತರ ಅವಳು 200 ರೂಮ್ ಕಾರ್ಡ್ ಪ್ಲೀಸ್, ನಿನ್ನೆ ಬುಕ್ ಮಾಡಿದ್ದೆ ಅಂತ ತೊಗೊಂಡು ಯಾರಿಗೋ ಕಾಲ್ ಮಾಡಿ ಬನ್ನಿ ಅಂತ ಹೇಳಿದ್ಲು. ಒಂದಷ್ಟು ಜನ ಅಲ್ಲಿಗೆ ಬಂದರು. ಅವ್ರಿಗೆ ರೂಮ್ ಕಾರ್ಡ್ ಕೊಟ್ಟು ಎಲ್ಲ ರೆಡಿ ಮಾಡಿ ಅಂತ ಹೇಳಿ ಅಪ್ಪ ಅಮ್ಮ ಇರುವಾಗ ರೂಮ್ ಕಡೆ ಹೋದ್ಲು. ಹೀನಾ ಸ್ನಾನ ಮಾಡೋಕ್ಕೆ ಹೋಗಿದ್ಲು. ಕವಿತಾ ಹೀನಾ ರೂಮ್ಗೆ ಬಂದು ಒಂದು ಪಿಂಕ್ ಕಲರ್ ಡ್ರೆಸ್ ಇಟ್ಟು, ಅಕ್ಕ, ಈ ಡ್ರೆಸ್ ಹಾಕ್ಕೋ ನೀನು ಅಂತ ಹೇಳಿದ್ಲು. ಅವಳು ರೆಡಿ ಆಗಿದ್ಲು. ಅವಳು ಅಪ್ಪ ಅಮ್ಮಂಗೆ ಕಾಲ್ ಮಾಡಿ 200 ರೂಮ್ ಒಳಗೆ ಹೋಗಿ ಅಂತ ಹೇಳಿದ್ಲು. ಅವರು ಯಾಕೆ ಅಂದಾಗ, ಅಮ್ಮ, ಐ ಲವ್ ಯು, ಹೇಳಿದ್ದು ಮಾಡು ಅಂದ್ಲು. ಕವಿತಾ ಬಗ್ಗೆ ಸವಿತಾಗಿ ಗೊತ್ತಿದ್ದರಿಂದ ರೆಡಿಯಾಗಿ ಸರಿ ಅಂತ ಹೇಳಿದ್ಲು. ಅವರು ಕೂಡ ಪಿಂಕ್ ಕಲರ್ ಸೀರೆಯಲ್ಲಿ ರೆಡಿಯಾಗಿದ್ದರು. ಅಪ್ಪನೂ ಅಷ್ಟೇ ಪಿಂಕ್ ಕಲರ್ ಶರ್ಟ್, ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡು 200 ರೂಮ್ ಒಳಗಡೆ ಹೋದರು. ಹೀನಾ ಈ ಕವಿತಾ ಏನಾಗಿದೆ ಅಂತ ಡ್ರೆಸ್ ಹಾಕ್ಕೊಂಡು ರೆಡಿ ಆದ್ಲು. ಇನ್ನು ಹಾಸ್ಪಿಟಲ್ನಲ್ಲಿ ಹಿಮವಂತ್ ಅವ್ರಿಗೆ ಪ್ರಜ್ಞೆ ಬಂದಿತ್ತು. ಹರ್ಷರ್ಗೆ ತುಂಬ ಖುಷಿಯಾಗಿತ್ತು. ಡಾಕ್ಟರ್ ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದರು. ಹರ್ಷದ್ ಶೂರ್ ಸರ್ ಅಂತ ಹೇಳ್ದ. ವನಜಾ, ಎಲ್ಲ ಯಾಕೆ ಹಾಸ್ಪಿಟಲಲ್ಲಿ, ನಡೀರಿ ನೀವು ಹೋಟೆಲ್ಗೆ ಹೋಗಿ ರೆಸ್ಟ್ ಮಾಡಿ ಅಂತ ಹೇಳಿದ್ರು. ಹರ್ಷದ್ ಅಮ್ಮ, ನೀವೊಬ್ಬರೇ ಇರ್ತೀರಾ ಅಂತ ಕೇಳ್ದ. ನಾನು ಎಲ್ಲಿ ಒಬ್ಬಳೇ ಇದ್ದೀನಿ, ಬಾಡಿ ಗಾರ್ಡ್ಸ್ ಇದ್ದಾರೆ ಅಲ್ವಾ ಅಂತ ಹೇಳಿದ್ಲು. ಆಪ್ರೇಷನ್ನಿಂದ ಅಮರ್ಗೆ ಸುಸ್ತಾಗಿತ್ತು. ಹರ್ಷದ್ ಗ್ಯಾಪೇ ಇಲ್ಲದೆ ಟ್ರಾವೆಲ್ ಮಾಡಿದ್ದ, ಅವನಿಗೆ ರೆಸ್ಟ್ ಬೇಕೇ ಬೇಕಿತ್ತು. ಅವರಿಗೆ ಅಮ್ಮ ಹೇಳ್ತಾ ಇರೋದು ಸರಿ ಅನ್ನಿಸ್ತು. ಸರಿ ಅಮ್ಮ ಅಂತ ಇಬ್ಬರು ಕಾರ್ನಲ್ಲಿ ಹೊರಟರು. ಅಮರ್ ಹರ್ಷದ್ ಜೊತೆ ಆಪ್ರೇಷನ್ ರೂಮ್ನಲ್ಲಿ ನಡೆದಿದ್ದೆಲ್ಲ ಹೇಳ್ದ. ಅಮೇಲಿಯಾ ಮಾರ್ಟಿನ್ ಅವರು ನಂಬರ್ ಕೊಟ್ಟಿದ್ದು, ಅವ್ರು ನೀವು ಕಾಮನ್ ಡಾಕ್ಟರ್ ಅಲ್ಲ ಅಂತ ಹೇಳಿದ್ದು, ಅಮೇಲಿಯಾ ಮಾರ್ಟಿನ್ ಅವ್ರಿಗೆ ಇರೋ ನಾಲೆಡ್ಜ್ ಬಗ್ಗೆ ಹೇಳ್ದ. ಹರ್ಷದ್ ಈ ಮಾತುಗಳನ್ನ ಕೇಳಿ ಫುಲ್ ಇಂಪ್ರೆಸ್ ಆಗಿದ್ದ. ಇಬ್ಬರು HVA ಹೋಟೆಲ್ ಹತ್ರ ಬಂದರು. ಆಗ ಹೋಟೆಲ್ ರಿಸೆಪ್ಷನಿಸ್ಟ್, ಸರ್, ಒಂದು VIP ರೂಮ್ ಬುಕ್ ಆಗಿದೆ ಸರ್, ನಿಮ್ಮ ರೂಮ್ ಪಕ್ಕ 2 ರೂಮ್ಗಳು ಈಗ ಇಲ್ಲ, ಇರೋದೇ 1 ರೂಮ್ ಸರ್ ಅಂತ ಹೇಳಿದ್ರು. ಅದಕ್ಕೆ ಹರ್ಷದ್, ಇಟ್ಸ್ ಓಕೆ, ನಾವಿಬ್ಬರು ಒಂದೇ ರೂಮಲ್ಲಿ ಇರ್ತೀವಿ, ಗೆಸ್ಟ್ ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹರ್ಷದ್. HVA ಹೋಟೆಲ್ ಹರ್ಷದ್ ಸ್ವಂತ ಹೋಟೆಲ್ ಆಗಿತ್ತು. ಅವನು ಕರ್ನಾಟಕದ ಫೇಮಸ್ ಸಿಟಿ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಹೋಟೆಲ್ ಓಪನ್ ಮಾಡಿದ್ದ. ಅದರಲ್ಲಿ HVA ಹೋಟೆಲ್ ಕೂಡ ಒಂದು. ಅಮರ್, ಏನೋ ಅಣ್ಣ, ನಮ್ಮ ಹೋಟೆಲ್ ನಮಗೆ ರೂಮ್ ಇಲ್ಲ ಅಂತ ಕೇಳ್ದ. ಆಗ ಅವನು, ಇರಲಿ ಬಾರೋ ಅಂತ ಕರ್ಕೊಂಡು ಹೋದ. ಅಮರ್ ಸ್ನಾನ ಮಾಡಿ ಆಚೆ ಬಂದ. ಅವನು, ಅಣ್ಣ ನೀನು ಹೋಗು ಅಂತ ಹೇಳಿ ಕಳಿಸ್ದ. ಅಮರ್ TV ಆನ್ ಮಾಡಿದ್ದ. ಅದರಲ್ಲಿ ಲವ್ ಸಾಂಗ್ಸ್ ಪ್ಲೇ ಆಗ್ತಾ ಇತ್ತು. ಹರ್ಷದ್ ಸ್ನಾನ ಮಾಡ್ತಾ ಅಮರ್ ಲವ್ ಸಾಂಗ್ ಕೇಳ್ತಾ ಇದ್ದಾನೆ. ಏನು ಆಶ್ಚರ್ಯ ಅಂತ ಹೇಳಿ ಸ್ನಾನ ಮುಗಿಸ್ಕೊಂಡು ಬಂದ. ಅಮರ್ಗೆ ಕವಿತಾ ನೆನಪಾಗಿ ಅವಳಿಗೆ ಏನು ಮಾಡ್ತಾ ಇದೆಯಾ ಅಂತ ಮೆಸೇಜ್ ಹಾಕಿ ಸಾಂಗ್ ಕೇಳೋದ್ರಲ್ಲಿ ಬ್ಯುಸಿಯಾಗಿದ್ದ. ಹರ್ಷದ್ ಸ್ನಾನ ಮಾಡಿ ಆಚೆ ಬಂದ. ಅಮರ್ನ ನೋಡ್ತಾ ಇದ್ದ. ಅವನು ಫೋನ್ ನೋಡೋದು, TV ನೋಡೋದು ಮಾಡ್ತಾ ಇದ್ದ. ಆಗ ಅವನು ಅಮರ್ ಅಂತ ಕರೆದ. ಅವನಿಗೆ ಕೇಳಿಸ್ಲಿಲ್ಲ. ಸ್ವಲ್ಪ ಮುಂದೆ ಬಂದು ಅಮರ್ ಅಂದ. ಆಗ ಅಮರ್, ಏನಣ್ಣ ಅಂದ. ಏನೂ ಇಲ್ಲ ಕಣೋ ಅಂತ ಹೇಳ್ದ. ಸರಿ ಅಂತ ಅವನು TV ನೋಡೋದು ಕಂಟಿನ್ಯೂ ಮಾಡ್ದ. ಹರ್ಷದ್ ಹಿಂದೆಯಿಂದ ಬಂದು ಅವನು ಕುತ್ತಿಗೆ ಹಿಡ್ಕೊಂಡು, ಈ ಅಮರ್, ನೀನು ಬಾಲು ಯಾವಾಗಾದೆ ಅಂದ.
ಅಂತ ಕೇಳ್ದ. ಆಗ ಅಮರ್ಗೆ ಪಕ್ಕದಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗಿತ್ತು. ಅವನು ಅಣ್ಣ ಅದೊಂದು ದೊಡ್ಡ ಕತೆ, ಅವಳಿಗೆ ನಾನು ಬಾಲು ಅಂತ ಅಷ್ಟೇ ಗೊತ್ತು ಅಂತ ಬಾಯಿಗೆ ಬಂದು ರೀಸನ್ ಹೇಳ್ದ. ಆಗ ಹರ್ಷದ್ ನಾನು ಅಷ್ಟೇ ಕಣೋ ಕೇಳಿದ್ದು, ಯಾವಾಗ ಬಾಲು ಆದೆ ಅಂತ. ಬಾಲು ಅದೇ ಅಂದ. ಈಗ ಬಾಲು ಆದರೂ ಓಕೆ, ತಿಮ್ಮಪ್ಪ ಆಗಿದ್ದೆ ಸುಮ್ಮನೆ ಇರೋಣ ಅಂತ ಅವನಿಂದ ಬಿಡಿಸ್ಕೊಂಡು, ಅಣ್ಣ ಹೊಟ್ಟೆ ಹಸುವಾಗ್ತಿದ್ಯಾ ಅಂತ ಕೇಳ್ದ. ಆಗ ಹರ್ಷದ್ ಹೌದು ಅಂತ ಕೇಳ್ದ. ಹಾಗಾದರೆ ಇರು ಅಂತ ರೂಮಿಂದ ಆಚೆ ಬಂದ. ಅವನು ಡೋರ್ ಕ್ಲೋಸ್ ಮಾಡಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡೆ ಅಂತ ಲಿಫ್ಟ್ ಹತ್ರ ಹೋಗಿ ಸೀದಾ ಕೆಳಗೆ ಹೋಗಿ ರೂಮ್ಗೆ ಊಟ ಕಳ್ಸೋದಕ್ಕೆ ಹೇಳ್ದ. ಆಗ ಫುಡ್ ಡಿಪಾರ್ಟ್ಮೆಂಟ್ ವ್ಯಕ್ತಿ ಬಂದು, ಸರ್ ಇದು ತೊಗೊಳ್ಳಿ, ಹೋಟೆಲ್ ಗೆಸ್ಟ್ ಒಬ್ರು ಮಾಡಿಸಿದ್ದಾರೆ, ಏನೋ ಅವ್ರಿಗೆ ಸ್ಪೆಷಲ್ ಡೇ ಅಂತೆ ಅಂತ ಹೇಳಿ ಶಾವಿಗೆ ಪಾಯಸ ಕೊಟ್ಟರು. ಆಗ ಅಮರ್ ಹೌದಾ ನೈಸ್ ಅಂತ ಹೇಳಿ ಇನ್ನೂ ಒಂದು ಪ್ಲೇಟ್ ಕೊಡು ಊಟದ ಜೊತೆಗೆ ಮತ್ತೆ ಸರ್ವ್ ಮಾಡು ಅಂತ ಹೇಳಿ ಮೇಲೆ ಹೋದ. ಕವಿತಾ ಕೂಡ ಪಿಂಕ್ ಡ್ರೆಸ್ಸಲ್ಲಿ ಇದ್ಲು. ಅವನು ತನ್ನ ರೂಮಿಗೆ ಹೋಗಿ ಪ್ಯಾಕೆಟ್ ತೊಗೊಂಡು, ಫೋನ್ ಇರಲಿಲ್ಲ. ಮತ್ತೆ ಅವನು ಕೆಳಗೆ ಹೋಗಿ ಫೋನ್ ತೊಗೊಂಡು ಹೋಗ್ತಾ ಇರುವಾಗ 4-5 ಮೆಂಬರ್ಸ್ ಲಿಫ್ಟ್ ಜಾಯ್ನ್ ಆದರು. ಒಬ್ಬರು 10th ಫ್ಲೋರಲ್ಲಿ ಆಚೆ ಬಂದರು. ಕವಿತಾ ಹೀನಾ ಕೆಳಗೆ ಬಾ ಅಂತ ಕಾಲ್ ಮಾಡಿ ನಿಂತ್ಕೊಂಡಿದ್ಲು. ಅಮರ್ ಕವಿತಾನ ಗಮನಿಸಲಿಲ್ಲ. ಲಿಫ್ಟ್ ಡೋರ್ ಕ್ಲೋಸ್ ಆಗುವಾಗ ಕವಿತಾ ನೋಡ್ದ. ಡೋರ್ ಆಲ್ಮೋಸ್ಟ್ ಕ್ಲೋಸ್ ಆಗ್ತಾ ಇತ್ತು. ಅವ್ನು ನಿಲ್ಸೋದಕ್ಕೆ ಹೋದ. ಜೊತೆಗಿದ್ದವರು ಯಾಕೆ ಸರ್ ಆಗಲೇ ಹೋಗಬೇಕಲ್ವಾ ಅಂತ ಹೇಳ್ತಾ ಇದ್ರು. ಅದೇ ಟೈಮ್ಗೆ ಹರ್ಷದ್ ಕಾಲ್ ಕೂಡ ಬಂತು. ಅವನು ಸರಿ ಅಣ್ಣ ಬಂದೇ ಇರು ಅಂತ ಹೇಳ್ದ. ಅವನು ರೂಮ್ಗೆ ಹೋದ. ಹೀನಾ ಲಿಫ್ಟ್ ಹತ್ತಿ 10th ಫ್ಲೋರ್ಗೆ ಬಂದಳು. ಕವಿತಾ ಅಕ್ಕನ ಜೊತೆ 200 ರೂಮ್ಗೆ ಕರ್ಕೊಂಡು ಹೋದ್ಲು. ಆಗ ಇದು ಅಲ್ವೇನೆ ರೂಮ್ ಅಂತ ಹೀನಾ ಹೇಳಿದ್ಲು. ಕವಿತಾ ಹೇ ಪಾರಿ ನೀನು ಅಂತ ಕರ್ಕೊಂಡು ಹೋದ್ಲು. ಪರಶಿವ ಮತ್ತು ಸವಿತಾ ರೂಮ್ನಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರು. ರೂಮಲ್ಲಿ ಒಂದೇ ಒಂದು ಕ್ಯಾಂಡಲ್ ಉರಿತಾ ಇತ್ತು. ಅದೇ ಟೈಮ್ಗೆ ರೂಮ್ ಓಪನ್ ಆಯಿತು. ಆಗ ಬಂದ್ಲು ರೀ ಕವಿತಾ ಅಂತ ಸವಿತಾ ಹೇಳಿದ್ಲು. ರೂಮ್ನಲ್ಲಿ ಡಿಮ್ ಲೈಟ್ ಆನ್ ಆಯಿತು. ಅದರಲ್ಲಿ ಇಬ್ಬರು ಹುಡುಗಿಯರು ನಡ್ಕೊಂಡು ಬರ್ತಾಯಿದ್ರು. ಪರಶಿವ ಮತ್ತು ಸವಿತಾ ಮುಖದಲ್ಲಿ ನಗು, ಸಂತೋಷ, ದುಃಖ ಎಲ್ಲ ಒಟ್ಟಿಗೆ ಕಾಣಿಸ್ತಾ ಇತ್ತು. ಸವಿತಾ ರೀ ಹೀನಾ ವಾಪಸ್ ಬಂದಿದ್ದಾಳೆ ರೀ, ನನಗೆ ನಂಬೋಕೆ ಆಗ್ತಾ ಇಲ್ಲ ಅಂತ ಪರಶಿವ ಅವರು ತುಂಬ ಎಮೋಷ್ನಲ್ ಆಗಿದ್ದರು. ಕವಿತಾ ಹ್ಯಾಪಿ ಬರ್ತ್ಡೇ ಪಾಪ ಅಂತ ಹೇಳಿದ್ಲು. ಹೋಟೆಲಲ್ಲಿ ಏನಾದರೂ ಸ್ಪೆಷಲ್ ಆಗಿ ನಡೆಯುತ್ತಾ ಇಲ್ಲ ಮತ್ತು ಅಮರ್ ಕವಿತಾ ಒಂದು ಆಗ್ತಾರಾ ಮಾತಾಡ್ಸೋದಕ್ಕೆ? ಸವಿತಾ ಹಾಗೆ ಪರಶಿವ ಅವರ ರಿಯಾಕ್ಷನ್ ಹೇಗಿರುತ್ತೆ ಇದನ್ನೆಲ್ಲ ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಇವತ್ತು ಒಂದೇ ಎಪಿಸೋಡ್ ಹಾಕಿರೋದು, ನಾಳೆ ಇನ್ನೊಂದು 2 ಎಪಿಸೋಡ್ನ ಹಾಕ್ತೀನಿ. ಸೊ ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪ್ರೀತಿ ಲವ್ ಪ್ಯಾರ್ ಅನ್ನೋ ಸಿರೀಸ್ನ ನೋಡೋದನ್ನು ಮರಿಬೇಡಿ. ನನಗೂ ಸಹ ಅದೇ ಪ್ರೀತಿಯನ್ನು ಕೊಡಿ. ಲವ್ ಯು ಆಲ್.